ಸಹಿಸ್ಕೊಂಡಿದ್ದಾಳೆ ಅಂದ್ರೆ ಅದು ಖುಷಿ ಪಡ್ಬೇಕು ವಿಕ್ರಾಂತ್ ಅವ್ರೆ. ಜೇನು ಹುಳ ಕಚ್ಚಿದ್ರೆ ತುಂಬಾ ನೋವಾಗುತ್ತಲ್ವಾ? ಬಂಗಾರದ ತೆಂಗಿನಕಾಯಿ ತಂಟಾಗ ಯಾರು ಹೋಗೋ ಅಂದಿದ್ದು? ಮತ್ತದನ್ನು ತಗೊಂಡು ಒಡಿ ಅಂತ ಯಾರು ಹೇಳಿದ್ದು? ಹೀಗೆ ಮಾಡ್ಕೊಂಡು ಕಷ್ಟಪಡೋ ಅಂದವ್ರು ಯಾರು ಇವಳಿಗೆ? ಆ ವಿಶಾಲಾಕ್ಷಿಗೆ ನನ್ ಕಂಡ್ರೆ ಆಗಲ್ಲ. ಯಾಕೆ ಅಂದ್ರೆ ತೆಂಗಿನಕಾಯಿ ತಗೋ ಅಂತ ಮೊದ್ಲು ಹೇಳಿದ್ದು ಅವಳೆ. ಅದ್ರಲ್ಲಿ ಜೇನು ಹುಳ ಇದೆ ಅನ್ನೋ ವಿಷಯ ಮುಚ್ಚಿಟ್ಟು ಅದನ್ನ ನಾವು ತಗೊಳ್ಳೋ ತರ ಅವಳ ಆಸೆ ಹುಟ್ಸಿ ನಮ್ ಮುಖಕ್ಕೆ ಈ ಗತಿ ಆದ್ಮೇಲೆ ಹಾಗೆಲ್ಲ ಮಾಡ್ಬಾರ್ದಾಗಿತ್ತು ಅಂತ ಬಿಟ್ಟಿ ಸಜೆಷನ್ ಕೊಟ್ರೆ ನಂಗೆ ಗುರಿಯಲ್ ಹೇಳ್ದಾಗೆ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆಗ್ಲೂ ಕೂಡ ನಮ್ಗಿದೇ ಗತಿ ಆಗ್ತಿತ್ತಲ್ವಾ? ಟೈಮ್ ಪ್ರಕಾರ ಎಲ್ಲ ಬದಲಾಗ್ತಿರತ್ತೆ. ಬೆಳಿಗ್ಗೆ ಹಾಲು ಹೆಪ್ಪಾಕಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಮೊಸರಾಗಲ್ವಾ? ಇದು ಹಾಗೇನೆ. ಆಯ್ತು ಸುಮ್ನಿರಿ. ಸರಿ ಬಿಡು, ಈ ಕಡೆ ತಿರುಗು. ನಿನ್ ನೋವನ್ನ ಆದಷ್ಟು ಬೇಗ ಕಡಿಮೆ ಮಾಡೋಣ. ಅಪ್ಪ ನಿಧಾನ ಅಕ್ಕ. ತಣ್ಣಗೆ ಇದೆ ಅಲ್ವಾ? ಮುಳ್ಳು ಸಿಕ್ಕಾಕೊಂಡಿರತ್ತಲ್ವಾ, ಉರಿತಾ ಇದೆ. ಗಂಜಿ ಹಚ್ಕೊಂಡ್ರೆ ಅದೇ ಕಡಿಮೆ ಆಗತ್ ಸುಮನ. ಹೀಗೆ ಮೆತ್ತಗೆ ಹಚ್ಕೋಬೇಕು. ಅಮ್ಮ ಅದಕ್ಕೆ ಅದನ್ನ ಸ್ವಲ್ಪ ಉಳಿಸಿ. ಯಾಕೆ ವಿಕ್ರಾಂತ್ ಅವ್ರೆ? ಮುಖಕ್ಕೆ ಹಚ್ಕೊಂಡ್ಮೇಲೆ ಮಿಕ್ಕಿರೋದನ್ನ ಕುಡಿತಾಳೆ ಇವಳು. ಏನು ಗಂಜಿ ಕುಡಿಬೇಕಾ? ಚಿಚಿ, ನನ್ಗ ಆ ಪರಿಸ್ಥಿತಿ ಬಂದಿಲ್ಲ. ಗಂಜಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಸುಮನ. ಮೈನ ತಂಪು ಕೂಡ ಮಾಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಇದನ್ನೇ ಮಾಡ್ಕೊಡ್ತಿದ್ಲಲ್ಲ, ಮರ್ತೋದ್ಯಾ? ಅದನ್ನೆಲ್ಲ ನೆನ್ಪು ಮಾಡ್ಬೇಡ. ಮುಕ್ಕಂಟಿಪುರದ ಕತೆನೇ ಬೇರೆ, ಇಲ್ಲಿನ ಕತೆನೇ ಬೇರೆ ಅಕ್ಕ. ಏನಾದ್ರೂ ಸರಿ, ನಾವು ಬೆಳೆದ್ ಬಂದಿರೋ ರೀತಿನ ಮರಿಬಾರ್ದು. ಸುಮನ ಅವಳಷ್ಟಕ್ಕೆ ಅವಳನ್ನ ರಿಚ್ ಅನ್ಕೊಂಡಿದ್ದಾಳೆ. ಅದಕ್ಕೆ 100 ಕೋಟಿ ಇರೋ ನೀವು ಗಂಜಿ ಪ್ರಾಧಾನ್ಯತೆ ಬಗ್ಗೆ ಹೇಳಿದ್ರಿ. ಏನು ಇಲ್ದರ ಈ ಭಿಕಾರಿ ಅಲಿಯಾ ಸುಮನ ಗಂಜಿ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಅಕ್ಕ ಹಚ್ಚಿದ್ ಸಾಕು, ಈಗ ನೀನ್ ಹೋಗು. ನಿನ್ ಮುಂದೆ ನನ್ ಗಂಡ ಮರ್ಯಾದೆ ತೆಗೆದ್ ಜಾಸ್ತಿ ಆಗಿದೆ. ಹೋಗಕ್ಕ. ಸರಿ, ಇನ್ನೊಂದು ಗಂಟೆ ಆದ್ಮೇಲೆ ಮತ್ತೆ ಹಚ್ಕೋ. ಅಮ್ಮ ಓ ಅಮ್ಮ ಓ Excuse me guys, may I come in? ಏಯ್, ತಲೆ ತಿನ್ನೋದ ಕಾಯ್ತಿರ್ತೀಯನೆ ನೀನು? ಒಳ್ಳೇದ್ ಮಾಡಕ್ ಬಂದಿದೀನಿ ರಾಜಾ. ನೀನೇನ್ ಮಾಡ್ತೀಯ? ಹೋಗೇ ಇಲ್ಲಿಂದ. ತುಂಬಾ ಉರಿತಿದೆ ಅನ್ಸತ್ತೆ, ಇಲ್ಲ ನೋವಾಗ್ತಿದ್ಯಾ? ಜೇನು ಹುಳುಗಳು ಕಚ್ಚಿ ನಾವು ನೋವು ಪಡ್ತಾ ಇದ್ರೆ ನೀನ್ ಯಾಕೆ ಬಂದೆ? ಅತ್ತೆ, ನೀವು ಒದ್ದೆ ಬಟ್ಟೆ ಇಟ್ಕೊಂಡ್ರು, ಇವ್ರು ಫ್ಯಾನ್ ಇಟ್ಕೊಂಡ್ರು, ಎಷ್ಟು ಪ್ರಯತ್ನ ಮಾಡಿದ್ರು ನೋವು ಕಮ್ಮಿ ಆಗಲ್ಲ. ಹೇಗ್ ಹೋಗ್ಸೋದು ಅಂತ ನಿನಗೆ ಗೊತ್ತಾ? ಅದಕ್ಕೆ ಅಲ್ವಾ ಡಿಯರ್ ತಗೊಂಡ್ ಬಂದಿದೀನಿ. ಏನೇ ಅದು? ಕೂಲ್ ಪೌಡರ್. ಇದನ್ನ ಮುಖದ ಮೇಲೆ ಹಾಕಿಸ್ಕೊಂಡ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ? ಮೋಡದಲ್ಲಿ ತೇಲಾಡೋ ಹಾಗಿರುತ್ತೆ. ಎಲ್ಲಿಂದ ತಂದೆ? ನನ್ನತ್ತೆ ನನ್ ಗಂಡ ಜೇನು ಹುಳದ ಹತ್ರ ಕಡಿಸ್ಕೊಂಡು ಮುಖ ಬೆಂಡಾಗಿರೋ ಬೆಂಡೆಕಾಯಿ ತರ ಬಾಡ್ ಹೋಗಿದೆ ಅಂದಿದ್ದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಈ ಪೌಡರ್ ಹಚ್ಚಿ ಅಂದ್ರು. ನನ್ಗೇನ್ ಬೇಡ. ನಿನ್ ಮೇಲೆ ನನ್ಗ್ ನಂಬಿಕೆನೇ ಇಲ್ಲ. ಡಾಕ್ಟರ್ ಕಳ್ಸ್ಕೊಟ್ಟಿರೋ ಪೌಡರ್ ಅಂದ್ರೆ ಹಾಕೋಬಹುದು ಮಾಮ್. ಇಲ್ಲಿ ಹಾಕೋ. ಇದು ತೀರ್ಥ ಅಲ್ಲ, ಅಂಗೈಲ್ ಹಾಕೋದಕ್ಕೆ. ಇಬ್ರು ಕಣ್ ಮುಚ್ಕೊಳ್ಳಿ, ನಾನ್ ಟ್ರೀಟ್ಮೆಂಟ್ ಮಾಡ್ತೀನಿ. ಹಾ, ಕೇರ್ಫುಲ್ ಆಗಿ ಹಚ್ಬೇಕು. ನಾನು ಇದೀನಲ್ಲ ರಾಜಾ. ಅದೇ ನನ್ ಭಯ. ಅರೆ ಕ್ಲೋಸ್ ಯುವರ್ ಐಸ್ ಯಾರ್. ಕ್ಲೋಸ್ ಮಾಡಿ ಅತ್ತೆ, ಕ್ಲೋಸ್. ರಾಜಾ ಕ್ಲೋಸ್. ಅಯ್ಯ, ಕೂತ್ಕೊಳ್ಳಿ. ಓಂ ಭೀಂ ಫಟ್
ಫಟಾಫಟ್ ಸ್ವಾಹಾಯ ಸ್ವಾಹಾಯ ಏನೇ ಇದು? ಏಯ್, ಭೀಮ್, ಭೀಮ್, ಏನೇ ಇದು? ಏನೇ ಮಾಡ್ತಿದ್ಯಾ? ಏಯ್, ಫಟ್, ಹಾಸಿನಿ. ಫಟ್. ಬಾಯೊಳಗೆ ಹಾಕ್ತಿದ್ಯಲ್ಲೇ. ಹ, ಕಪ್ಪೆ ತರ ನಿಮಗ್ ಬಾಯಿ ಯಾರು ತೆಗೆ ಕೇಳಿದ್ದು? ನಾನೇನಾದ್ರು ಸ್ವೀಟ್ ತಿನ್ನಿಸ್ತಿದ್ದೀನಾ? ಏಯ್, ಪೌಡರ್ ಹಾಕ್ತೀಯ ಅನ್ಕೊಂಡ್ರೆ ಧೂಪ ಹಾಕ್ತಂಗ್ ಹಾಕ್ತಿದ್ಯಲ್ಲೇ. ಇನ್ನು ಟ್ರೀಟ್ಮೆಂಟ್ ಪೂರ್ತಿ ಆಗಿಲ್ಲ, ಕಣ್ ತೆಗಿಬೇಡಿ. ನಾನ್ ನಿಮ್ಗೆ ಪರಿಹಾರ ಕೊಡ್ತಿದ್ದೀನಲ್ವಾ? ಏಯ್, ಏನ್ ಮಾಡ್ತಿದ್ಯೆ? ಮಾಮ್, ಬೆಕ್ಕು ಬಾಲ್ದಲ್ಲಿ ಸಾವಿರದಾಗ ಅನಿಸ್ತಿದೆ. ಎಚ್ಚಿ, ಅದೇನ್ ಹೋಲ್ಕೆನೋ. ನವಿಲ್ಗರಿಯಿಂದ ಸಾಫ್ಟ್ ಆಗಿ ನಿಮ್ ಮುಖದ ಮೇಲೆ ಹಚ್ಚಿಸ್ಕೊಳ್ಳೋದಕ್ಕೆ ನಿಮಗ್ ಅದೃಷ್ಟ ಇರ್ಬೇಕಲ್ವಾ ಅತ್ತೆ? ಮತ್ ಯಾವ್ದ್ರಿಂದ ಹಚ್ತಾ ಇದೀಯೇ? ಬ್ರಷ್. ಏಯ್, ಟೂತ್ ಬ್ರಷ್ ಏನೇ ಅದು? ಹ? ಅಯ್ಯೋ, ನಂಗದ್ ಹೊಳಿಲೇ ಇಲ್ವಲ್ಲ. ಹ, ಒಂದ್ಸಲ ಕಣ್ಬಿಟ್ ನೋಡಿ. ಮಾಮ್, ಏಯ್, ಇದೇನೆ ಮೇಕಪ್ ಬ್ರಷ್ ಕೂಡ ಅಲ್ಲ, ಏನ್ ಬ್ರಷ್ ಇದು? ಪೇಂಟ್ ಮಾಡೋ ಬ್ರಷ್ ಅತ್ತೆ. ಹಾ? ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮುಖಕ್ಕೆ ಸುಣ್ಣ ಹಚ್ಚೋ ಬ್ರಷ್ ತರ್ಬೇಕು ಅತ್ತೆ. ಯಾಕಂದ್ರೆ ದೊಡ್ಡದಾಗಿ ಗುಂಡ್ಕಲ್ ತರ ಇರತ್ತಲ್ವಾ? ಏಯ್, ಹೋಗು. ಪೇಂಟ್ ಬ್ರಷ್ ಅಲ್ಲಿ ಮುಖಕ್ಕೆ ಹಚ್ತಾರಾ? ಇದೇ ಜಾಸ್ತಿ ನಿಮ್ಗೆ. ಸುಮ್ನೆ. ಮೂಗ್ ಮುರ್ದೋಗುತ್ತೆ ಕಣೆ. ಏನ್ ಬಂಗಾರದ ಮೂಗು, ಈ ಮೊಂಡು ಮೂಗಿಟ್ಕೊಂಡು ಯಾರನ್ನ ಇಂಪ್ರೆಸ್ ಮಾಡ್ಬೇಕೋ? ಕೂತ್ಕೊಳ್ಳಿ ಅತ್ತೆ, ಹಚ್ಚಿಸ್ಕೊಳ್ಳಿ. ಏಯ್, ಇರು. ಏಯ್, ನಿನಗೆ ಹೇಳ್ದೆ ತಾನೆ ಇವಳನ್ನ ಒಳಗಡೆ ಬಿಡ್ಬೇಡ ಅಂತ. ಏಯ್, ನೀನ್ ಹೋಗೆ ಇಲ್ಲಿಂದ. ಸರಿ, ನೀವೇ ಹಚ್ಕೊಳ್ಳಿ, ನಾನು ಹೋಗ್ತೀನಿ. ನೀನು ಹೋಗ್ ನೀನ್. ನೋಡಿದ್ರ ಮಾಮ್, ಎಷ್ಟು ಆರಾಮಾಗಿ ಧ್ಯಾನ ಮಾಡ್ತಿದ್ದಾಳೆ ಅಂತ. ಮನೇಲಿ ಅಷ್ಟು ಜನ ಇದ್ರು ನಮಗ್ 3 ಜನಕ್ ಮಾತ್ರ ಜೇನು ಹುಳ ಕಚ್ಚಿದೆ ಅಂದ್ರೆ ಈ ಹುಡುಗಿ ಎಷ್ಟು ಮಾಯ ಮಾಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಳೋ. ಇಡೀ ರಾತ್ರಿ ನಂಗೆ ನಿದ್ದೆ ಬರ್ಲಿಲ್ಲ ಅತ್ತೆ. ಜೇನ್ ಹುಳ ಕಚ್ಚಿದ್ ನೋವು ಕಡಿಮೆ ಆಗಕ್ಕೆ ನಾನ್ ಮಾಡಿದ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ಅದಕ್ಕೇನೆ ಈಗ ನನ್ ಮುಖ ಸ್ವಲ್ಪ ನೋಡೋ ಹಾಗಾದ್ರೂ ಇದೆ. ನಾವ್ ಆ ತೆಂಗಿನಕಾಯಿ ತಂಟೆಗೆ ಹೋಗ್ದಿದ್ರೆ ಚೆನ್ನಾಗಿರೋದು. ಏಯ್, ಮೊದ್ಲು ಈ ಹುಡುಗಿನೇ ಅಲ್ವಾ ಅದನ್ ತಗೊಳ್ಳಿ ಅಂತ ಹೇಳಿದ್ದು? ನಮ್ಮಲ್ಲಿ ಬೇಕು ಅಂತಾನೆ ಆಸೆನ ಹುಟ್ಟಿಸ್ಬಿಟ್ಟು ಕೊನೆಗೆ ನಮ್ಗೆ ಮಣ್ಣು ಮುಕ್ಕಿಸ್ಬಿಟ್ಲು. ನಗೆ ಪಾಟ್ಲಾಗೋದ್ವಿ. ಎಲ್ರೂ ಯಾವ ರೇಂಜಿಗೆ ನಗ್ತಾ ಇದ್ರು ಅಂದ್ರೆ ಆ ನಗು ಬೆಡ್ರೂಮ್ ತನಕ ಕೇಳಿಸ್ತಾ ಇತ್ತು. ಸೇಡ್ ತೀರ್ಸ್ಕೋಬೇಕು ಮಾಮ್. ನಮ್ ಮುಖಕ್ಕೆ ಆಗತಿ ಬಂದಿದ್ದಕ್ಕೆ ಎಲ್ರು ನಕ್ಕಿದ್ದು. ಜೇನ್ ಹುಳದ ಕೈಲ್ ಕಚ್ಚಿರೋ ಆ ವಿಶಾಲಾಕ್ಷಿ ಮುಖ ನೋಡಿ ಎಲ್ರು ನಗೋ ಹಾಗೆ ನಾವ್ ಮಾಡ್ಬೇಕು. ಅಷ್ಟಕ್ಕೂ ಆ ಮುಖಾನೇ ನೋಡದೆ ಇರೋ ಹಾಗೆ ಮಾಡಿದ್ರೆ ಹೇಗತ್ತೆ? ಹೀಗೆ. ಹೇ, ಹೊಸ ಸೆಂಟ್ ಬಾಟಲ್ ತರ ಇದೆ. ಮಾಮ್, ನನ್ನ ಟೀ ಶರ್ಟಿಗೆ ಸ್ಪ್ರೇ ಮಾಡಿ. ಪರಿಮಳ ಬರ್ತಾ ಇದೆ, ಆದ್ರೆ ಇದು ಸೆಂಟ್ ಅಲ್ಲ ಕಣೋ. ಒಂದ್ಸಲ ಸ್ಪ್ರೇ ಮಾಡಿ ಪಕ್ಕದಲ್ಲಿ ನಿಂತು ಕಡ್ಡಿಗೀರಿದ್ರೆ ಬಗ್ಗಂತ ಸುಟ್ಟು ಬೂದಿ ಆಗೋಗ್ತಾರೆ. ಹಾಗಿದ್ರೆ ನನಗೆ ಬೇಡ ಬಿಡಿ ಮ್ಯಾಮ್. ಯಾಕದು ಬೇಡ? ನಿನಗಲ್ಲ ಕಣೋ,
ಮಾಯಾವಿ ಹುಡುಗಿಗೋಸ್ಕರ ತಂದೆ. ಆ, ಅವಳ ಮುಖಕ್ಕೇನಾದ್ರೂ ಇದನ್ ಸ್ಪ್ರೇ ಮಾಡಿದ್ರೆ ಅವಳ ಕತೆ ಗೋವಿಂದ. ಕರೆಕ್ಟ್. ನಾನು ಕೆಲಸ ಮಾಡಲ್ಲ, ನೀವೇ ಹೋಗಿ. ನಾನ್ ತಗೊಂಬಂದಿದ್ದೀನಿ ಕಣೋ, ಆಮೇಲೆ ನಿಮ್ ಕೆಲ್ಸಾನೂ ಮಾಡಲ್ವಾ? ನನಗ್ ಕೊಡಿಯತ್ತೆ, ನಾನು ಹೋಗಿ ಸ್ಪ್ರೇ ಮಾಡಿ ಬರ್ತೀನಿ. ಸ್ವಲ್ಪ ಸ್ಪ್ರೇ ಮಾಡಿ ಪ್ರಯೋಜನ ಇಲ್ಲ, ಬೆಂಕಿ ಹತ್ಕೊಂಡ್ ಬುರಿಬೇಕು. ಸ್ಪ್ರೇ ಮಾಡಿದ್ಮೇಲೆ ಪೂಜೆ ಮಾಡ್ಕೊಂಡ್ ಬಂದೆ ಅಂತ ಆರತಿ ತಟ್ಟೆ ನಾನು ಜೊತೆಗೆ ತಗೊಂಡ್ ಬರ್ತೀನಿ. ತಗೊಳ್ಳೋದು ಅರ್ಧ ಸೆಕೆಂಡ್ ಕೆಲಸ. ಐಡಿಯಾ ಚೆನ್ನಾಗಿದೆ ಅಲ್ಲ? ತಗೋ ತಗೋ ತಗೋ, ಹೋಗು 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 ಹೋಗು. ಕೊಡಿಯತ್ತೆ. ಹೋಗು. ಇದೇನ್ ಹೀಗ್ ನೋಡ್ತಿದ್ದಾಳೆ? ನೋಡ್ಲಿ, ಇವಳಿಗಿನ್ನೂ ಮಾತು ಬರಲ್ವಲ್ಲ, ಯಾರಿಗ್ ಹೇಳ್ತಾಳೆ? ಹೇಳಕ್ಕೂ ಆಗಲ್ಲ. ಮುಖಕ್ಕೆ ಯಾಕೆ, ಇಡೀ ಬಾಡಿಗೆ ಸ್ಪ್ರೇ ಮಾಡೋಣ. ಹೇ, ಅಯ್ಯೋ ಮಾಮ್, ಏನ್ ಮಾಡಿದ್ಲು ಮಾಮ್? ಅದೇನ್ ಸುಮನ ಹಾಗ್ ಸ್ಪ್ರೇ ಮಾಡ್ದೆ? ಸುಟ್ಟು ಬೂದಿ ಆಗ್ಲಿ ಬಿಡಿಯತ್ತೆ. ಮುಂದಿನ ಜನ್ಮದಲ್ಲಿ ನಮ್ ತಂಟೆಗ್ ಮಾತ್ರ ಅಲ್ಲ, ನಮ್ ಮನೆಗೂ ಬರಬಾರ್ದು. ಮತ್ತೆ ಅಷ್ಟೊಂದು ಸ್ಪ್ರೇ ಮಾಡ್ಬಿಟ್ಟೆ. ಸ್ವಲ್ಪ ದೂರ ನಿಂತ್ಕೊಂಡೆ ಆರತಿ ತಗೊಂಡೋಗ್ ಕೊಡು. ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ತೀನಿ ಬಾವಾ, ನಿಮ್ಮ ಹುಷಾರಲ್ಲಿ ನೀವಿರಿ. ತಗೊಳ್ಳಿ. ಸರಿ. ನಡಿಯೋ. ಸರಿ ಮ್ಯಾಮ್, ಬನ್ನಿ. ನಡಿ. ನೋಡಿದ್ರ, ನಾವು ಟಿಫಿನ್ ಏನು ಊಟ ಏನು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ, ಆದ್ರೆ ತಂಗ್ಯವ್ವ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಳೆ. ಈ ಹುಡುಗಿ ಕುತ್ಕೊಂಡ್ ನಿದ್ದೆ ಮಾಡ್ತಾ ಇದ್ದಾಳ ಏನ್ರಿ? ಮಾತು ಇಲ್ಲ, ಕತೆನೂ ಇಲ್ಲ. ಚಿಕ್ಕಮ್ಮ ಅವಳು ಧ್ಯಾನದಲ್ಲಿದ್ದಾಳೆ. ಹಾಲಲ್ಲಿ ಒಳ್ಳೆ ಸುವಾಸನೆ ಬರ್ತಿದ? ಎಸ್ ಬ್ರೋ, ಪರ್ಫ್ಯೂಮ್ ಹಾಕ್ದಂಗಿದೆ. ಹಾಗ ಅನ್ನಿಸ್ತಾ ಇದ್ಯಾ? ಸುಮನ ದೇವ್ರ ಮನೆಯಲ್ಲಿ ವಿಶೇಷ ಪೂಜೆ ಮಾಡ್ತಾ ಇದ್ದಾಳೆ, ಅದ್ರ ಪ್ರಭಾವ ಅಂತ ನನಗ ಅನ್ನಿಸ್ತಾ ಇದೆ. ಇವತ್ತೇನೋ ವಿಶೇಷವಾದ ದಿನ ಅಂತ ಹೇಳಿದ್ರು, ನನಗೂ ಸರಿಯಾಗಿ ನೆನಪೇ ಆಗ್ತಿಲ್ಲ. ವಿಕ್ಕಿನ ಬಿಟ್ಟು ನಿನ್ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳಲ್ಲ ಸುಮ್ಮಿ. ಪೂಜೆ ಮುಗ್ದೋಯ್ತು, ಆರತಿ ತಗೊಳಕ್ಕ. ಸುಮನ, ನೀನೇನಾ? ಏನ್ ಹಾಗ್ ನೋಡ್ತಿದ್ಯಾಕ? ನಾನೇ ನಿನ್ ತಂಗಿ. ಆರತಿ ತಗೋ. ವಿಶಾಲ್ ಬಾವಾ, ಆರತಿ ತಗೊಳ್ಳಿ. ಚಿಕ್ಕ ಯಜಮಾನ್ರೆ, ದುಡ್ಡು ಬಗ್ಗೆ ಯೋಚನೆ ಮಾಡೋ ನೀನು ಪೂಜೆ ಗೀಜೆ ಅಂತ ಓಡಾಡ್ತಿರೋದನ್ನ ನೋಡಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಚೆನ್ನಾಗಿ ಹೇಳಿದ್ರಿ. ನಾನ್ ಮಾತ್ರ ಪೂಜೆ ಪುನಸ್ಕಾರ ಮಾಡ್ಬಾರ್ದಾ? ಚಿಕ್ಕಿ, ಆರತಿ ತಗೊಳ್ಳಿ. ಅತ್ತೆ, ಮಾಮ್, ಸುಮ್ಮನೆ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳೆ. ಆರತಿ ತಗೋ ವಿಶಾಲಾಕ್ಷಿ. ಸುಮ್ಮನೆ ನಿಂತ್ಕೋ, ಗಾಯತ್ರಿ ಪುಟ್ಟಿನೂ ಅಲ್ಲೇ ಇದ್ದಾಳೆ. ಪಾಪು ಇದ್ರೆ ಆರ್ತಿ ತಗೊಳ್ಳೋದಕ್ಕೆ ಏನೋ ನಿನಗೆ?
ತಗೋಬಹುದು. ಉರಿತಿರೋ ಕರ್ಪೂರ ಮೈ ಮೇಲೆ ಬಿದ್ರೆ ಅಂತ. ನಮ್ ಗಾಯತ್ರಿ ತಟ್ಟೆ ಗೊತ್ತೀನಿ. ಸರಿ. ವಿಭೂತಿ ಹಚ್ಕೊಂಡಿದ್ಯಾ? ಪೂಜೆ ಚೆನ್ನಾಗಾಯ್ತಾ? ಹಾ, ಆಯ್ತು. ಓಂ ನಮ ಶಿವಾಯ ಅಂತ ಹೇಳ್ಕೊಂಡ್ಯಾ? ಓಂ ನಮಃ ಶಿವಾಯ. ಅದು ಹಾಗೆ ನೆನ್ಸ್ಕೋಬೇಕು. ಈಶ್ವರನ ನೆನ್ಸ್ಕೊಂಡ್ರೆ ಎಂತ ಕಷ್ಟದ ಪರಿಸ್ಥಿತಿ ಆದ್ರೂ ಎದುರಿಸ್ಬೋದು ಗೊತ್ತಾ? ಇನ್ನೂ ಸ್ವಲ್ಪ ಹತ್ರ ಬಾ. ಯಾಕೆ ಭಯ ಪಡ್ತೀಯ ಸುಮನ? ಅಂದ್ರೆ ಅದು ಸುಡುತ್ತೆ ಅಂತ. ಏನ್ ಸುಡುತ್ತೆ? ಆರ್ತಿ ತಟ್ಟೆನ ಅಷ್ಟೊತ್ತಿಂದ ಹಿಡ್ಕೊಂಡಿದ್ದಾಳಲ್ಲ, ಕೈ ಸುಡ್ತಿರ್ಬೋದು ಅನ್ಸುತ್ತೆ. ನೀನು ತಗೋ ಅಕ್ಕ. ನಾನ್ ಯಾಕೆ ರಿಸ್ಕ್ ತಗೋಬೇಕು? ಆರ್ತಿ ತಟ್ಟೆ ತಗೊಂಡ್ರೆ ರಿಸ್ಕ್ ಯಾಕಾಗುತ್ತೆ? ಯಾಕೋ ಆಗಲ್ಲ? ಏಯ್, ಅವ್ರು ಹಾಗೆ ಅಂತಾರೆ ಕಣೋ. ಹತ್ರ ಬಾ ಸುಮನ. ನಾನು ಗಾಯತ್ರಿ ಇಬ್ರು ಸೇರಿ ಆರ್ತಿ ತಗೋತೀವಿ. ಬೆಂಕಿ ಬ್ರೋ. ಯಜಮಾನ್ರೆ, ಬೆಂಕಿ! ವಿಶಾಲಾಕ್ಷಿ! ಅಯ್ಯೋ ಬೆಂಕಿ! ಪುಟ್ಟಿ! ಗಾಯತ್ರಿ! ವಿಶಾಲಾಕ್ಷಿ, ಮಗು! ಅಯ್ಯೋ ಮಗು! ಅಯ್ಯೋ! ಬೆಂಕಿ ನಾರ್ಸ್ರಮ್ಮ, ಹೋಗ್ರಮ್ಮ. ವಿಶಾಲ, ಹೋಗಿ ನೀರು ತಗೊಂಬಾರೋ. ವಿಶಾಲಾಕ್ಷಿ! ಅಮ್ಮ, ಅಪ್ಪ, ಯಾರು ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನನ್ಗಾಗ್ಲಿ ಗಾಯತ್ರಿಗಾಗ್ಲಿ ಏನೂ ಆಗಲ್ಲ. ನೋಡಿದ್ರ, ನಿಮ್ ಕಣ್ಣಿಗೆ ಅಗ್ನಿ ಜ್ವಾಲೆ ಕಾಣಿಸ್ತಿದೆ ಹೊರತು ನಮ್ಗೆ ಅದ್ರಿಂದ ಚೂರು ಅಪಾಯ ಆಗ್ತಿಲ್ಲ. ಯಜಮಾನ್ರೆ, ಆಶ್ಚರ್ಯವಾಗಿದೆ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವು ಇದನ್ನೆಲ್ಲ ನೋಡಿದ್ರಾ? ಗಾಯತ್ರಿ ಮತ್ತೆ ವಿಶಾಲಾಕ್ಷಿಗೆ ಯಾವ ಅಪಾಯನೂ ಆಗ್ತಿಲ್ಲ.